ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ರಿಗೂ ನಮಸ್ಕಾರ. ಹಿರಿಯರು ಸಾಧಕರು ಎಲ್ಲ ಸಾಕಷ್ಟು ಮಾತಾಡಿದ್ದಾರೆ, ನಾನು ಮಾತಾಡುವಂಥದ್ದು ಏನೂ ಇಲ್ಲ. ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಸರಸ್ವತಿ ಪುತ್ರ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ನಾವಿಕರಾಗಿ ತಗೊಂಡು ಹೋಗ್ತಾ ಇರೋಂಥ ಈ ಹಡಗು ನಿಜವಾಗ್ಲೂ ಅವ್ರಿಗೊಂದು ದೂರದೃಷ್ಟಿ ಆಮೇಲೆ ಸಂದೇಶವನ್ನು ಕೊಡುವಂಥ ಕೆಲಸನ ಎಲ್ಲ ಸಿನಿಮಾದಲ್ಲೂ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಮೇಜರ್ ಅವರು ಕೆಲಸವನ್ನು ಮಾಡಿರೋದ್ರಿಂದ ಈ ಸಿನಿಮಾದಲ್ಲಿ ಸಾಕಷ್ಟು ನಿರೀಕ್ಷೆನ ಇಟ್ಕೊಳ್ಬಹುದು. ತುಂಬ ಯಶಸ್ವಿಯಾಗಿ ಈ ಚಲನಚಿತ್ರ ಮೂಡಿ ಬರುತ್ತೆ. ಅದೇ ನಮ್ಮ ನಿರ್ಮಾಪಕರಾದ ಶರತ್ ಸರ್ ಮತ್ತೆ ನಿರ್ದೇಶಕರಾದಂಥ ರವೀಂದ್ರ ಸರ್ ಅವರ ಈ ಹೊಂದಾಣಿಕೆಯಲ್ಲಿ ನಾನು ಸತತವಾಗಿ 3 ಚಲನಚಿತ್ರಗಳನ್ನು ಮಾಡಿದ್ದೀನಿ. ಅದರಲ್ಲೂ ಛಲಗಾರ ಅವರ ಚಲನಚಿತ್ರದಲ್ಲಿ ನನಗೆ ತುಂಬ ಒಂದು ಅದ್ಭುತವಾದ ಪಾತ್ರ, ಒಂದು ಒಳ್ಳೆ ರೆಕಗ್ನಿಷನ್ ಕೂಡ ಸಿಕ್ತು ಅಂತ ಹೇಳೋದಕ್ಕೆ ತುಂಬ ಭಾರತದಲ್ಲಿ ಮಾತ್ರ ಅಲ್ಲ ಹೊರಗಿನವರು ಕೂಡ ಅದನ್ನು ನೋಡಿ ಮೆಚ್ಕೊಂಡಂತಹ ಚಲನಚಿತ್ರ ಮತ್ತೆ ನನ್ನ ಪಾತ್ರ. ಅದಕ್ಕೆ ಈ ವೇದಿಕೆ ಮೇಲೆ ಧನ್ಯವಾದ ಹೇಳ್ತೀನಿ. ಅವರ ನಿರ್ಮಾಣದ ಕೆಳಗಡೆ ಈ 3ನೇ ಚಿತ್ರ ಇದು ಕೂಡ ಯಶಸ್ವಿನ ಕಾಣುತ್ತೆ ಅನ್ನೋ ಸಹ ನನಗೆ ನಂಬಿಕೆ ಖಂಡಿತವಾಗಿಯೂ ಇದೆ. ಆಮೇಲೆ ದೊಡ್ಡಣ್ಣ ಸರ್ ವೇದಿಕೆ ಬಂದಿದ್ದಾರೆ. ಅವ್ರ ಜೊತೆಗೆ ಇದುವರೆಗೂ ಕನ್ನಡದಲ್ಲಿ ನಾನು 54 ಚಲನಚಿತ್ರ ಮಾಡಿದ್ರು ಕೂಡ ದೊಡ್ಡಣ್ಣ ಸರ್ ಜೊತೆಗೆ ಯಾವಾಗಲೂ ಒಂದು ಪರದೆನ ಹಂಚ್ಕೊಡುವಂತಹ ಅವಕಾಶ ನನಗೆ ಸಿಕ್ಕಿಲ್ಲ. ಅದು ಸಿಗಲಿ ಅಂತ ಹೇಳಿ ನಾನು ಕೋರ್ಕೊಳ್ತೀನಿ. ಪದ್ಮವಾಸತಿ ಮೇಡಮ್ ಜೊತೆಗೆ ಇಷ್ಟು ದೊಡ್ಡ ಹಿರಿಯ ನಟಿ ಅವ್ರ ಜೊತೆಗೆ ನಾನು ಛಲಗಾರದಲ್ಲಿ ಮಾಡಿದಾಗ ಅವ್ರು ಯಾವುದೇ, ಆಮೇಲೆ ಮಾನಸ ಸರೋವರ ಧಾರಾವಾಹಿ ಕೂಡ ಜೊತೆಗೆ ಮಾಡಿದ್ವಿ. ಅವ್ರು ಎಲ್ಲಿಯೂ ಕೂಡ ನಾನು ಒಂದು ದೊಡ್ಡ ನಟಿ ಅನ್ನೋದನ್ನ ಒಂದು ದಿನನೂ ನನ್ನ 4 ವರ್ಷ ಸತತವಾಗಿ ಜೊತೆ ಕೆಲಸ ಮಾಡಿದ್ರು ಸಹ ಶ್ರೀನಾಥ್ ಸರ್ ಆಗ್ಬೋದು, ಪದ್ಮವಾಸಂತಿ ಮೇಡಮ್, ರಾಮಕೃಷ್ಣ ಸರ್ ಎಲ್ಲೂ ಕೂಡ ಅವ್ರು 3 ಜನ ಇಷ್ಟು ಹಿರಿಯ ನಟರು ಇಷ್ಟು ಸಾಧನೆ ಮಾಡಿರೋರು ಅನ್ನೋದೊಂದು ನನಗೆ ಬರೋ ಹಾಗೆ ಮಾಡಲೇ ಇಲ್ಲ. ನನ್ನನ್ನು ಕೂಡ ಅವರ ಒಂದು ಟೀಮ್ಗೆ ಸೇರಿಸ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಈ ತಂಡದಲ್ಲಿ ಕೆಲಸ ಮಾಡಿ ತುಂಬ ನನಗೆ ಸಂತೋಷ ಇದೆ, ಸಮಾಧಾನ ಇದೆ. ವಿಶ್ ಯು ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಹಿರಿಯರು ಸಾಧಕರು ಎಲ್ಲ ಸಾಕಷ್ಟು ಮಾತಾಡಿದ್ದಾರೆ, ನಾನು ಮಾತಾಡುವಂಥದ್ದು ಏನೂ ಇಲ್ಲ. ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಸರಸ್ವತಿ ಪುತ್ರ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ನಾವಿಕರಾಗಿ ತಗೊಂಡು ಹೋಗ್ತಾ ಇರೋಂಥ ಈ ಹಡಗು ನಿಜವಾಗ್ಲೂ ಅವ್ರಿಗೊಂದು ದೂರದೃಷ್ಟಿ ಆಮೇಲೆ ಸಂದೇಶವನ್ನು ಕೊಡುವಂಥ ಕೆಲಸನ ಎಲ್ಲ ಸಿನಿಮಾದಲ್ಲೂ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಮೇಜರ್ ಅವರು ಕೆಲಸವನ್ನು ಮಾಡಿರೋದ್ರಿಂದ ಈ ಸಿನಿಮಾದಲ್ಲಿ ಸಾಕಷ್ಟು ನಿರೀಕ್ಷೆನ ಇಟ್ಕೊಳ್ಬಹುದು. ತುಂಬ ಯಶಸ್ವಿಯಾಗಿ ಈ ಚಲನಚಿತ್ರ ಮೂಡಿ ಬರುತ್ತೆ. ಅದೇ ನಮ್ಮ ನಿರ್ಮಾಪಕರಾದ ಶರತ್ ಸರ್ ಮತ್ತೆ ನಿರ್ದೇಶಕರಾದಂಥ ರವೀಂದ್ರ ಸರ್ ಅವರ ಈ ಹೊಂದಾಣಿಕೆಯಲ್ಲಿ ನಾನು ಸತತವಾಗಿ 3 ಚಲನಚಿತ್ರಗಳನ್ನು ಮಾಡಿದ್ದೀನಿ. ಅದರಲ್ಲೂ ಛಲಗಾರ ಅವರ ಚಲನಚಿತ್ರದಲ್ಲಿ ನನಗೆ ತುಂಬ ಒಂದು ಅದ್ಭುತವಾದ ಪಾತ್ರ, ಒಂದು ಒಳ್ಳೆ ರೆಕಗ್ನಿಷನ್ ಕೂಡ ಸಿಕ್ತು ಅಂತ ಹೇಳೋದಕ್ಕೆ ತುಂಬ ಭಾರತದಲ್ಲಿ ಮಾತ್ರ ಅಲ್ಲ ಹೊರಗಿನವರು ಕೂಡ ಅದನ್ನು ನೋಡಿ ಮೆಚ್ಕೊಂಡಂತಹ ಚಲನಚಿತ್ರ ಮತ್ತೆ ನನ್ನ ಪಾತ್ರ. ಅದಕ್ಕೆ ಈ ವೇದಿಕೆ ಮೇಲೆ ಧನ್ಯವಾದ ಹೇಳ್ತೀನಿ. ಅವರ ನಿರ್ಮಾಣದ ಕೆಳಗಡೆ ಈ 3ನೇ ಚಿತ್ರ ಇದು ಕೂಡ ಯಶಸ್ವಿನ ಕಾಣುತ್ತೆ ಅನ್ನೋ ಸಹ ನನಗೆ ನಂಬಿಕೆ ಖಂಡಿತವಾಗಿಯೂ ಇದೆ. ಆಮೇಲೆ ದೊಡ್ಡಣ್ಣ ಸರ್ ವೇದಿಕೆ ಬಂದಿದ್ದಾರೆ. ಅವ್ರ ಜೊತೆಗೆ ಇದುವರೆಗೂ ಕನ್ನಡದಲ್ಲಿ ನಾನು 54 ಚಲನಚಿತ್ರ ಮಾಡಿದ್ರು ಕೂಡ ದೊಡ್ಡಣ್ಣ ಸರ್ ಜೊತೆಗೆ ಯಾವಾಗಲೂ ಒಂದು ಪರದೆನ ಹಂಚ್ಕೊಡುವಂತಹ ಅವಕಾಶ ನನಗೆ ಸಿಕ್ಕಿಲ್ಲ. ಅದು ಸಿಗಲಿ ಅಂತ ಹೇಳಿ ನಾನು ಕೋರ್ಕೊಳ್ತೀನಿ. ಪದ್ಮವಾಸತಿ ಮೇಡಮ್ ಜೊತೆಗೆ ಇಷ್ಟು ದೊಡ್ಡ ಹಿರಿಯ ನಟಿ ಅವ್ರ ಜೊತೆಗೆ ನಾನು ಛಲಗಾರದಲ್ಲಿ ಮಾಡಿದಾಗ ಅವ್ರು ಯಾವುದೇ, ಆಮೇಲೆ ಮಾನಸ ಸರೋವರ ಧಾರಾವಾಹಿ ಕೂಡ ಜೊತೆಗೆ ಮಾಡಿದ್ವಿ. ಅವ್ರು ಎಲ್ಲಿಯೂ ಕೂಡ ನಾನು ಒಂದು ದೊಡ್ಡ ನಟಿ ಅನ್ನೋದನ್ನ ಒಂದು ದಿನನೂ ನನ್ನ 4 ವರ್ಷ ಸತತವಾಗಿ ಜೊತೆ ಕೆಲಸ ಮಾಡಿದ್ರು ಸಹ ಶ್ರೀನಾಥ್ ಸರ್ ಆಗ್ಬೋದು, ಪದ್ಮವಾಸಂತಿ ಮೇಡಮ್, ರಾಮಕೃಷ್ಣ ಸರ್ ಎಲ್ಲೂ ಕೂಡ ಅವ್ರು 3 ಜನ ಇಷ್ಟು ಹಿರಿಯ ನಟರು ಇಷ್ಟು ಸಾಧನೆ ಮಾಡಿರೋರು ಅನ್ನೋದೊಂದು ನನಗೆ ಬರೋ ಹಾಗೆ ಮಾಡಲೇ ಇಲ್ಲ. ನನ್ನನ್ನು ಕೂಡ ಅವರ ಒಂದು ಟೀಮ್ಗೆ ಸೇರಿಸ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಈ ತಂಡದಲ್ಲಿ ಕೆಲಸ ಮಾಡಿ ತುಂಬ ನನಗೆ ಸಂತೋಷ ಇದೆ, ಸಮಾಧಾನ ಇದೆ. ವಿಶ್ ಯು ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್.